ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾರಾ, ನಾಸಿರ್ ಖಾನ್ ಜಿಂದಾಬಾದ್ ಹೇಳಿದಾರ ಅಂತ ಅದು ಗೊತ್ತಾಗ್ತಾ ಇಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಯವರು, ಗೃಹ ಸಚಿವರು ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. FSL ರಿಪೋರ್ಟ್ಗೆ ನಾವು ಕಾಯ್ತಾ ಇದ್ದೀವಿ. FSL ರಿಪೋರ್ಟ್ ಬಂದಾಗ ಅದು ಸ್ಪಷ್ಟತೆ ಇದ್ದಿದ್ದು, ಯಾರು ಕೂಡ ನಮ್ಮ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇನ್ನೊಂದು ದೇಶದ ನಮ್ಮ ವಿರುದ್ಧ ಇರ್ತಕ್ಕಂಥ ದೇಶದ ಬಗ್ಗೆ ಮಾತಾಡ್ತಾರೆ, ಯಾವ ಕಾರಣಕ್ಕೂ ನಾವು ಸಹಿಸ್ಕೊಳ್ಳಲ್ಲ. ಯಾರೇ ಇರಲಿ, ತಪ್ಪಿಸ್ತರಿಗೆ ಸೂಕ್ತ ಕ್ರಮ ಆಗೇ ಆಗ್ತದೆ. ನಮಗೆಲ್ಲರಿಗೆ ದೇಶ ಮೊದಲು. ಬೇರೆ ದೇಶದ ಬಗ್ಗೆ ಮಾತಾಡ್ತಾರೆ ಅಂದರೆ ಯಾವ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಈಗ ಅದು FSL ರಿಪೋರ್ಟ್ ಬೇಕಲ್ಲ, FSL ರಿಪೋರ್ಟ್ ಬೇಕು. This video is sponsored by Mahalakshmi Jewelers, Mano Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital. ಅಲ್ಲ, ನೆನ್ನೆನೂ ಕೂಡ ನಾನು ಮಾತಾಡಿದಾಗ, ಗೃಹ ಇಲಾಖೆಯಲ್ಲಿ ಮಾತಾಡಿದಾಗ, ಅಲ್ಲ FSL ರಿಪೋರ್ಟ್ ಅಲ್ಲಿ ಅದು, ಯಾಕಂದ್ರೆ ನಾಸಿರ್ ಹುಸೇನ್ ಅವ್ರಿಗೆ ಕೆಲವರು ಅವರ ಅಭಿಮಾನಿಗಳು ನಾಸಿರ್ ಖಾನ್ ಅಂತ ಕರೀತಾರೆ. ಎಲ್ಲಿ? ಬೆಲ್ಲಾರಿಯಲ್ಲಿ. ಅಲ್ಲಿ ಬಂದಿರುವಂತಹ ವಿಧಾನಸೌಧದಲ್ಲಿ, ಯಾಕಂದ್ರೆ ಅಲ್ಲಿ ನಾನು ಕೆಲವರು ಕೇಳಿದೆ, ನಾನು ಅಲ್ಲಿ ಮಾಜಿ ಲೋಕಸಭಾ ಸದಸ್ಯರಾಗಿರೋ ಚಂದ್ರಪ್ಪ ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ಕೇಳಿದ್ವಿ. ಅವರು ಕೂಡ ಸ್ಪಾಟಲ್ಲಿದ್ದರು. ಏನು ಕೇಳಿಸ್ತು, ಏನಾಯಿತು, ನಿಜವಾಗ್ಲೂ ಏನಾಗಿದೆ, ಯಾರು ಬಂದಿದ್ರು, ಹೆಂಗೆ ಈ ಥರ ಹೇಳಿದರು. ಅದರಲ್ಲಿ ನಾನು ಕೂಡ ಸುಮಾರು ಸತಿ ಕೇಳಿದ್ದೀನಿ, ಅದು ಪಾಕಿಸ್ತಾನ್ ಜಿಂದಾಬಾದ್ ಇದೆನಾ, ನಾಸಿರ್ ಖಾನ್ ಜಿಂದಾಬಾದ್ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಕ್ಸಾಕ್ಟ್ಲಿ ಅದು ಏನಿದೆ ಅಂತ FSL ರಿಪೋರ್ಟ್ ಆದ್ಮೇಲೆ ತಪ್ಪಿಸ್ತರಿಗೆ ಜಿಹಾದಿ ಗೌರ್ಮೆಂಟ್ ಯಾವಾಗ ಬರ್ತದೆ? ಚುನಾವಣೆ ಬಂದಾಗ ಮೇಲೆ ಕೂಡ ಅವ್ರಿಗೆ ನೆನ್ಪು ಬರ್ತದೆ. ಅವರು ಈ ಥರ ಜಿಹಾದಿ ಮಾಡಬೇಕು, ಹಿಂದೂ ಮುಸ್ಲಿಂ ಪೋಲರೈಸೇಷನ್ ಮಾಡಬೇಕು, ಚುನಾವಣೆ ಮಾಡಬೇಕು. ಚುನಾವಣೆ ಮೇಯಲ್ಲಿ ಮುಗ್ದೋಗ್ಬಿಡ್ತದೆ. ಯಾವ ಒಂದು ಈ ಥರ ಒಂದು ಘಟನೆಗಳು ನಿಮ್ಗೆ ಕಾಣಲ್ಲ. ಮತ್ತೆ ನೆಕ್ಸ್ಟ್ 2029 ಇದು ಯಾಕೆ ಪೋಲರೈಸೇಷನ್ ಪಾಲಿಟಿಕ್ಸ್? ಇಲ್ಲಿ ಗುಲ್ಬರ್ಗದಿಂದ ನಮ್ಮ ವರಿಷ್ಠರು ಮತ್ತೆ ಎಲ್ಲ ಹಿರಿಯರು, ಯಾಕಂದ್ರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೇನೆ, ಅವರೇ ಹಿಂದೆ ಕ್ಯಾಂಡಿಡೇಟ್ ಆಗಿದ್ರು. ಈ ಬಾರಿ ಅವರು ತೀರ್ಮಾನ ಮಾಡ್ತಾರೆ ಯಾರು ಕ್ಯಾಂಡಿಡೇಟ್. ಇವಾಗ ನಾವು ಪಕ್ಷದ ವತಿಯಿಂದ ಯಾರಿಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅವ್ರ ಪರವಾಗಿ ನಾವು ಮಾಡ್ತೀವಿ. ಇವಾಗ ಇದು ಪಕ್ಷದಲ್ಲಿ ತೀರ್ಮಾನ ಆಗ್ತದೆ. ಅವರು ಯಾರು ಹೇಳಿದ್ರು ಕೂಡ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾರು ಹೇಳಿದ್ರು ಕೂಡ ಅವ್ರ ಪರವಾಗಿ ನಾವು ಚುನಾವಣೆ ಮಾಡ್ತೀವಿ. ಅವ್ರು ತೀರ್ಮಾನ ತಗೊಳ್ತಾರೆ. ಈಗ ಮೊನ್ನೆ ಜಯಪ್ರಕಾಶ್ ಹೆಗ್ಡೆ ಅವರು ಬ್ಯಾಕ್ವರ್ಡ್ ಕಮಿಷನ್ ಅಧ್ಯಕ್ಷರಾಗಿ ಕೊನೆಯ ದಿನ ಆಯಿತು ಮೊನ್ನೆ ಅವರು ಅಧಿಕಾರ ಕೊಡೋಕ್ಕಿಂತ ಮೊದಲು ಅವ್ರು ಹೋಗಿ ಜಾತಿ ಗಣತಿ ಬಗ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ, ಬೇರೆ ಮಂತ್ರಿಯವರು ಕೂಡ ಹೇಳಿದ್ದಾರೆ, ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ತಿದೆ. ಚರ್ಚೆ ಆದ ನಂತರನೇ ಒಂದು ತೀರ್ಮಾನ ನಾವು ತಗೊಳ್ತೀವಿ. ಅದು ಹಿಂದೆ ಇರ್ತಕ್ಕಂಥ 2015 ಮಾಡಿರುವಂಥ ಒಂದು ಜಾತಿ ಗಣತಿ, ಅದು ಈಗ ರಿಪೋರ್ಟು ಕಾಂತರಾಜು ವರದಿ ಆಗಲಿ ಇವ್ರದ್ದು ಇವಾಗ ಮಾಡಿದ್ದಾರೆ. ಯಾವೊಂದು ರೀತಿಯಿಂದ ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗ್ತದೆ. ಚರ್ಚೆನೇ ಆಗಿಲ್ಲ ಇನ್ನ, ಅದ್ರ ಬಗ್ಗೆನೇ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಿದೆ ಅಂತ ಇನ್ನ ಗೊತ್ತೇ ಇಲ್ವಲ್ಲ. ಇನ್ನ ಬರಲಿ, ಎಲ್ಲ ಹೊರಗಡೆ ಬಂದ ಮೇಲೆ ಅದ್ರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡೋಣ. This video is sponsored by Mahalakshmi Jewelers, Mano Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital.